ನಿನ್ನೆ ನಡೆದಂತ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಭವಿಸಿದ ಸಾವುಗಳಿಗೆ ಹೊಣೆ ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗೋದಿರ್ಲಿ, ಪ್ರತಿಯೊಬ್ಬರ ಮೇಲೂ ಕೆಸರೆರಚಾಟ ಮಾಡುವಂತ ಕೆಲಸಗಳಿಲ್ಲಿ ಆಗ್ತಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದೀಗ ಸಿಎಂ ಮಾತನಾಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತಾರೆ, ಯಾರು ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದ್ದಾರೆ ಅದಕ್ಕೆ ಕಾರಣ ಆಗಿರೋದು ಸೆಕ್ಯೂರಿಟಿ ಲ್ಯಾಬ್ಸಾ ಅಥವಾ ಕಾರ್ಯಕ್ರಮ ಆಯೋಜಕರ ತಪ್ಪ, ಇದೆಲ್ಲವನ್ನ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ನಾವು ನ್ಯಾಯಾಂಗ ತನಿಖೆಗೆ ವಹಿಸಿದ್ದೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಬಟ್ ಇದರ ಜೊತೆಗೇನೆ ಒಂದು ದೊಡ್ಡ ಮಟ್ಟದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿರೋದು ಇದೀಗ ಅನೇಕ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಹಾಗಾದ್ರೆ ಎಲ್ಲದಕ್ಕೂ ಪೊಲೀಸ್ ಇಲಾಖೆನೇ ಕಾರಣ ಆಗೋಯ್ತಾ? ಎಲ್ಲ ತಪ್ಪಿಗೂ ಕೇವಲ ಪೊಲೀಸ್ ಅಧಿಕಾರಿಗಳೇ ಹೊಣೆನಾ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ತನ್ನ ವೈಫಲ್ಯ ಮುಚ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ, ತಲೆದಂಡ ಅಸ್ತ್ರ ಅಂತ ಹೇಳಿ. ಹಾಗಾದ್ರೆ ಎಲ್ಲದಕ್ಕೂ ನೀವು ಪೊಲೀಸ್ ಅಧಿಕಾರಿಗಳನ್ನೇ ಕಮಿಷನರ್ ಇಂದ ಹಿಡಿದು ಒಂದ್ ಇಡೀ ಹೈರಾರ್ಕಿಯನ್ನ, ಕಬ್ಬನ್ ಪಾರ್ಕ್ ಸ್ಟೇಷನ್ನಿನ ಹೈರಾರ್ಕಿ ತನಕ ಎಲ್ಲರನ್ನೂ ಅಮಾನತು ಮಾಡ್ತೀರಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಮಾಹಿತಿನೇ ಇಲ್ದಂಗೆ ಕಾರ್ಯಕ್ರಮ ಆಯೋಜನೆ ಆಗೋಯ್ತಾ? ಹಾಗಾದ್ರೆ ಒಂದೇ ಒಂದು ಸಮಾಧಾನಕರ ಸಂಗತಿ ಈ ರಾಜ್ಯ ಸರ್ಕಾರಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕೆ ಸಿಕ್ಕಿರೋದೇನು ಅಂತ ಹೇಳಿದ್ರೆ, ವಿಧಾನಸೌಧದ ಮುಂದೆ ಮೆಟ್ಲುಗಳ ಮೇಲೆ ಏನು ಕಾರ್ಯಕ್ರಮ ಮಾಡಿದ್ವಲ್ಲ ಅಲ್ಲೇನೂ ಆಗಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಷ್ಟೇ ನಡೆದಿರೋದು. ಹಾಗಾಗಿ ಇದಕ್ಕೆಲ್ಲ ಕಾರಣ ಅವ್ರುಗಳೇ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಇಡೀ ತಪ್ಪನ್ನ ಅವ್ರ ಮೇಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆಯಾ? ಹಾಗಂದ್ರೆ ಗೃಹ ಇಲಾಖೆಗೆ ಮಾಹಿತಿನೇ ಇರ್ಲಿಲ್ವಾ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇರೋದು, ಅಥವಾ ಎಷ್ಟು ಸೆಕ್ಯೂರಿಟಿಯನ್ನು ಡೆಪ್ಲಾಯ್ ಮಾಡಿದ್ದಾರೆ, ಯಾವೆಲ್ಲ ರೀತಿಯಾದಂಥ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಇನ್ ಕೇಸ್ ಏನಾದರೂ ಅಲ್ಲಿ ಅವಘಡಗಳು ಸಂಭವಿಸ್ತು ಅಂತ ಹೇಳಿದ್ರೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಇದ್ಯಾವುದ್ರ ಬಗ್ಗೆ ಗೃಹ ಇಲಾಖೆಗೆ ಫಾರ್ಮಾಲಿಟಿ ಅಥವಾ ಫಾಲೋ ಅಪ್ ಇರಲೇ ಇಲ್ವಾ? ಹಾಗಾದ್ರೆ ಈ ರೀತಿಯಾದಂಥ ಪ್ರಶ್ನೆಗಳು ಹೇಳ್ತಾ ಇದೆ. ಬಟ್ ಇದಕ್ಕೆ ಉತ್ತರ ಕೊಡೋರು ಯಾರೂ ಇಲ್ಲ, ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡೋ ಹಂಗಿಲ್ಲ. ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ, ಪ್ರಶ್ನೆಗಳನ್ನು ನಾವು ಕೇಳಬೇಕಷ್ಟೇ, ಉತ್ತರ ಕೊಡುವಂಥ ಕೆಲಸ ಯಾರೂ ಮಾಡೋದಿಲ್ಲ. ತಾವೇನು ಸಂದೇಶವನ್ನು ರವಾನೆ ಮಾಡಬೇಕು ರಾಜ್ಯ ಸರ್ಕಾರದ ವತಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನ್ಯಾಯಾಂಗ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಈಗ ಮೈಕಲ್ ಕುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನು ರಚನೆ ಮಾಡಿದ್ದೀವಿ, ಅವರು ತನಿಖೆ ಮಾಡಿ ಘಟನೆಯ ಕುರಿತಾದಂತಹ ಯಾರ ಲೋಪದಿಂದ ಆಗಿರುವಂತಹ ಈ ಬೆಳವಣಿಗೆ ಅನ್ನೋದನ್ನು ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾತಾಡೋದಕ್ಕೆ ನಮ್ಮ ಜೊತೆಗೆ MP ರೇಣುಕಾಚಾರ್ಯ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿನ್ನೆಯಿಂದ ಈ ಘಟನೆಗಳನ್ನು ನೋಡಿದಾಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಗಮನಿಸಬೇಕಿರೋದು, ಸಿಎಂ ಒಂದ್ಸರಿ ಹೇಳ್ತಾರೆ ಭದ್ರತಾ ಲೋಪ, ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿಲ್ಲ ಅಂತ. ಬಟ್ ಇವತ್ತೇನ್ ಸರ್, ಒಂದ್ ಇಡೀ ಹೈರಾರ್ಕಿನೇ ಪೊಲೀಸ್ ಇಲಾಖೆದ್ದು ಇವರು ಅಮಾನತು ಮಾಡಿದ್ದಾರೆ. ಹೆಂಗ್ ನೋಡ್ತೀರಾ ನೀವು ಇದನ್ನ? ಮೇಡಮ್, ಈಗ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡ್ತೇವೆ. ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ RCB 18 ವರ್ಷಗಳ ಜನರ ನಿರೀಕ್ಷೆ, 17 ವರ್ಷ ಹುಸಿಯಾಗಿತ್ತು. ಮೊನ್ನೆ ಕನಸು ನನಸಾಯ್ತು. ಜನ ಸೇರ್ತಾ ಇದ್ರು, ಎಲ್ಲ ಇತ್ತು, ಲಕ್ಷಾಂತರ ಎಲ್ಲ ಕಡೆ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಇದ್ರ ಜೊತೆಗೆ ಆಟಗಾರರು ಕಪ್ಪು RCB ವಿನ್ ಆದ್ಮೇಲೆ ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡಿ ತರಾತುರಿಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಈ ಕ್ರೆಡಿಟ್ ನಮಗೆ ಸಿಗ್ಬೇಕಂತ ಹೇಳಿ ತರಾತುರಿಯಲ್ಲಿ ಆಟಗಾರನ ಕರೆಸಿ ಅವ್ರಿಗೆ ವಿಧಾನಸೌಧ ನೋಡಿ, ಆಟಗಾರಿಗೆ ಇದು ಕರ್ನಾಟಕ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಆಯ್ತು, ಆಟಗಾರಿಗೆ ಅವಮಾನ. RCB ವಿನ್ ಆಗಿದ್ದು ಮಣ್ಣು ಪಾಲು ಮಾಡಿಬಿಟ್ರು ಇವರು. ಜನರಿಗೆ ಎಷ್ಟು ನೋವು ಇದಾಗ್ತದಾರೆ ಅಂದ್ರೆ, ಏನಪ್ಪ ಈ ಸರ್ಕಾರ ಮೇಲೆ ತಪ್ಪು ಮಾಡ್ತದೆ. ಮಂಗಳೂರು ಘಟನೆ, ಈ ಸಂದರ್ಭ ಬೇರೆ ಬೇರೆ ಘಟನೆ ನಾನು ಹೇಳಕ್ ಇಚ್ಛೆ ಪಡಲ್ಲ. ನೇರವಾಗಿ ನಾನು ಹೇಳೋದು, ಪೊಲೀಸ್ ಅಧಿಕಾರಿಗಳು ಹೊಣೆ ಅಷ್ಟೇ ಅಲ್ಲ, ಮೊದಲು ಅವರು ಇವರಿಗೆ ಮಾಡಬೇಡ ಅಂತಂದ್ರು ಮಾಡಿದ್ರು. ಇವ್ರು ವಿಧಾನಸೌಧದಲ್ಲಿ ಫೋಟೋ ಶೂಟ್ಗೆ, ರೀಲ್ಸ್ಗೆ, ಇವ್ರ ಮೊಮ್ಮಕ್ಕಳು, ಇವ್ರ ಕುಟುಂಬ ಸದಸ್ಯರನ್ನ ಕರೆತಂದು ಯಾಕೆ ಮಾಡ್ಬೇಕಾಯ್ತು? ಸರ್ಕಾರಿ ಕಾರ್ಯಕ್ರಮ ಎಷ್ಟು ಸರಳ ಚೆನ್ನಾಗ್ ಮಾಡ್ಬೋದಾಗಿತ್ತು. ಅಲ್ಲ, ಸರ್ಕಾರಕ್ಕೂ IPLಗೂ ಏನ್ ಸರ್ ಸಂಬಂಧ? ಮಾಡುವಂತ ಅವಶ್ಯಕತೆ ಏನಿತ್ತು? ಇವರು ಬೌಲಿಂಗು ಮಾಡಿಲ್ಲ, ಬ್ಯಾಟ್ ಹೊಡೆದಲ್ಲ, ಸಿಕ್ಸರ್ ಹೊಡೆದಲ್ಲ, ಪವರ್ ಹೊಡೆದಲ್ಲ. ಈ ಕ್ರೆಡಿಟ್ಗೋಸ್ಕರ ಈ ರೀತಿ ಜನರ ಮಾರಣ ಹೋಮ ಮಾಡಿದ್ರು, ಜನರು ಸಮಾಧಿ ಮೇಲೆ ಇವರು ಕಾರ್ಯಕ್ರಮ ಮಾಡಿದ್ರು. ಇವರು ಮಾಡ್ಲೇಬೇಕಂತಿದ್ರೆ ಮೇಡಮ್, ಒಂದು ರಾಜ್ಯದಲ್ಲಿ RCB ತಂಡ ಕನ್ನಡಿಗರ ಗೆಲುವು. ಈ ಗೆಲುವನ್ನು ಯಾವ ರೀತಿ ಸಂಭ್ರಮಾಚರಣೆ ಮಾಡ್ಬೇಕಾಯ್ತು? ಅಧಿಕಾರಿಗಳ ಸಭೆಯನ್ನು ಕರೆದು, ಪೊಲೀಸ್ ಇಲಾಖೆಯ ಸಭೆ ಕರೆದು ಹೆಚ್ಚುವರಿ ಪೊಲೀಸನ್ನು ನಿಯೋಜನೆ ಮಾಡಿ ಇದನ್ನ ನಿಗದಿ ಮಾಡ್ಬೇಕಾಯ್ತು. ತರಾತುರಿಲಿ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ನಾನು ಹೇಳ್ತಾ ಇದೀನಿ ಇದರಲ್ಲಿ. ಆಮೇಲೆ ಇದ್ರ ಜೊತೆಗೆ ಸ್ಟೇಡಿಯಂನಲ್ಲಿ ವೇದಿಕೆ ಮೇಲೆ ಜಮೀರ್ ಅಹಮದ್ ಬಗ್ಗೆ ಯಾರವನು ಇಂಥವ್ರನ್ನೆಲ್ಲ ಕರೆತಂದು ಇವರು ವೇದಿಕೆ ಮೇಲೆ ಸಂಭ್ರಮಾಚರಣೆ ಮಾಡ್ತಾರಂದ್ರೆ, ಈಗ ಒಂದು ವಿಧಾನಸೌಧ
ಆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ 4 ಜನ ಮರಣ ಹೊಂದಿದ್ರು ಅಂತ ಹೇಳಿ ಮಾಹಿತಿ ಬಂದಿದೆ ಮುಖ್ಯಮಂತ್ರಿಗಳಿಗೆ. ಆದ್ರೆ ಮತ್ತೆ ಯಾಕೆ ಸ್ಟೇಡಿಯಂಗೆ ಹೋಗ್ಬೇಕಾಯ್ತು? ಆಮೇಲೆ ಇವರು ಮಾಡ್ಲೇಬೇಕಂದ್ರೆ ಓಪನ್ ಮೆರವಣಿಗೆ ಮಾಡಿದ್ರೆ ಜನ ಕಣ್ತುಂಬ ರಸ್ತೆಗಳ ಮಧ್ಯದಲ್ಲಿ ಬಿಲ್ಡಿಂಗ್ ಮೇಲೆ ನೋಡಿ ಕಣ್ತುಂಬ ಸಂತೋಷ ಪಡ್ತಾ ಇದ್ರು. ಒಂದೇ ಒಂದು ಸಣ್ಣ ಗೇಟ್ ಸ್ಟೇಡಿಯಂ ನಲ್ಲಿ 35,000 ಜನ ಕೂರುವ ಹಾಸನ ವ್ಯವಸ್ಥೆ, ಲಕ್ಷಾಂತರ ಜನ ಕೂರುವ ವ್ಯವಸ್ಥೆ ಇಲ್ಲ. ಅಲ್ಲಿ ಇವರು ಯಾಕೆ ಅಂತ ದೊಡ್ಡ ಸಂಖ್ಯೆ ಸೇರ್ತಕ್ಕಂಥ ಜನಕ್ಕೆ 35,000 ಇಡೀ ಸ್ಟೇಡಿಯಂ ನಲ್ಲಿ ಇವರು ಒಂದೇ ಸಣ್ಣ ಗೇಟ್ ಓಪನ್ ಮಾಡಿ ತರಾತುರಿಯಲ್ಲಿ ಇದು ಭದ್ರತಾ ವೈಫಲ್ಯ. ಇವ್ರೇನ್ ಹೇಳಿದ್ರು, ಪೇಲ್ಗಾಮ್ ದಾಳಿ ಅದಕ್ಕೆ ಭದ್ರತಾ ವೈಫಲ್ಯ ಅಂತ ಇವರ ಬಬ್ಬೆ ಹಾಕಿರು. ಏನು ಕುಂಭಮೇಳದಲ್ಲಿ 60 ಕೋಟಿ ಜನ ಪಾಲ್ಗೊಂಡಿದ್ರು. ಅಲ್ಲಿ ಆಂಬುಲೆನ್ಸ್ ಎಷ್ಟು ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಸಿಬ್ಬಂದಿ ವರ್ಗ ಇಲ್ಲ, ಆಂಬುಲೆನ್ಸ್ ಇಲ್ಲ. ನಮಗೆ ಸ್ಟೇಡಿಯಂ ಅಷ್ಟೇ ಸಂಬಂಧ, ಅಲ್ಲಿ ಸಂಬಂಧ ಇಲ್ಲ. ಅದೇ ಏನಾಗ ರಾಜ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಹೊಣೆ ಇಲ್ಲ, ಕರ್ತವ್ಯ ಇಲ್ಲ ಇವ್ರಿಗೆ. ಕರ್ತವ್ಯ ಲೋಪವನ್ನ ಇವ್ರು ಮಾಡಿದರೆ ಈ ಸರ್ಕಾರ, ಮುಖ್ಯಮಂತ್ರಿಗಳು ನೈತಿಕ ಮತ್ತು ಅವರ ಸಚಿವ ಸಂಪುಟ ಸದಸ್ಯರು ನೈತಿಕ ರಾಜೀನಾಮೆ ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಇಲ್ಲದೆ ರಾಜ್ಯಪಾಲರ ಮಧ್ಯೆ ಪ್ರವೇಶ ಮಾಡಬೇಕು, ಸರ್ಕಾರ ವಜಾ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಓಕೆ, ಅಲ್ಲ ಈಗ ಇವ್ರಿಗೆ ಒಂದು ಸಮರ್ಥನೆ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಅಂಶ ಏನು ಅಂದ್ರೆ, ವಿಧಾನಸೌಧದ ಹತ್ರ ನಾವೇನ್ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಯಾರು ಸಾವನ್ನಪ್ಪಿಲ್ಲ ಅನ್ನೋದು. ಇನ್ನೊಂದು, KSCA ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅವರೇ ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಪರ್ಮಿಷನ್ ಇಲ್ದೇನೆ ಕಾರ್ಯಕ್ರಮ ಮಾಡ್ಬಿಟ್ರ ಹಂಗಾದ್ರೆ ಅವರು? ಒಂದ್ ನಿಮಿಷ ಮೇಡಮ್ ಅವರೇ, ಹಂಗಾರೆ ಇವರು ವಿಧಾನಸೌಧಕ್ಕೆ ಅಷ್ಟೇ ಮುಖ್ಯಮಂತ್ರಿಗಳು, ವಿಧಾನಸೌಧದಿಂದ ಹೊರಗಡೆ ಬಂದ್ರೆ ಸರ್ಕಾರ ಗೃಹ ಸಚಿವರು ಯಾರು ಇಲ್ವಾ? ಹಂಗಾರೆ ನಾನು ಹೇಳೋದು, ಇಲ್ಲಿ ಸಂಪೂರ್ಣವಾಗಿ ಗೃಹ ಸಚಿವರು ಮೌನವಾಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಅವ್ರು ಇದ್ರ ಬಗ್ಗೆ ಪೊಲೀಸ್ ಮಾಡ್ಬೇಕಾಯ್ತು. ಹೆಂಗ ಸ್ಟೇಡಿಯಂ ಇವ್ರ ಸಂಬಂಧ ಇಲ್ಲ ಅಂದ್ರೆ ಅಲ್ಲಿ ಅನುಮತಿ ಕೊಟ್ಟಾರೆ ಯಾರು? ಇವರು ವಿಧಾನಸೌಧ ಅಷ್ಟೇ ಕಾರ್ಯಕ್ರಮ ಎಷ್ಟು ಗೌರವಯುತವನ್ನ ಆಟಗಾರರನ್ನ ಅಭಿನಯಿಸಬೇಕಾಯ್ತು. ವಿರಾಟ್ ಕೊಹ್ಲಿ ಅಂತ ಎಷ್ಟು ಜನ ಫ್ಯಾನ್ಸ್ ಫಾಲೋಸ್ ಆದರೆ, ಆತ ವಿರಾಟ್ ಕೊಹ್ಲಿ 17 ವರ್ಷ ಶ್ರಮ ಹಾಕಿದ್ರು ಪಾಪ, ಒಳ್ಳೆದ ಆಟಗಾರರ ಅಂತವ್ರಿಗೆ ಅಪಮಾನ ಮಾಡಿದ್ರು, ಕನ್ನಡಿಗರಿಗೆ ಅಪಮಾನ ಆಯ್ತು. ಹಾಗಾಗಿ ನಾನ್ ಹೇಳ್ತಾ ಇದೀನಿ, ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಸಣ್ಣ ಘಟನೆ ನಡೆದ್ರೆ ಇದಕ್ಕೆ ಸರ್ಕಾರನೇ ಹೊಣೆ. ಹಿಂದೆ ಪುನೀತ್ ರಾಜ್ಕುಮಾರ್ ಮರಣ ಹೊಂದಿದಾಗ ಎಷ್ಟು ವ್ಯವಸ್ಥಿತವಾಗಿ ನಾವೆಲ್ಲ ಮಾಡಿದ್ವಿ, ಹಾಗೆ ಸರ್ಕಾರನೇ ಹೊಣೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನೈತಿಕ ರಾಜೀನಾಮೆ ಕೊಡಬೇಕು. ರೈಟ್, ಧನ್ಯವಾದಗಳು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಒಂದಿಡೀ ಸಂಭ್ರಮವನ್ನ ಕೆಲವೇ ಗಂಟೆಗಳಲ್ಲಿ ನಾಶ ಮಾಡಲಾಯಿತು. ನಾಶ ಮಾಡಿದ್ರ ಜೊತೆಗೆ ಅನೇಕ ಜನರ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ವಾತಾವರಣ ಸೃಷ್ಟಿಯಾಗೋಯ್ತು. ಬಟ್ ಇದರ ವಿಚಾರದಲ್ಲಿ ಕೂಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಯಾರು ಸಿದ್ಧರಿಲ್ಲದೆ ಕೆಸರೆರಚಾಟ ಮಾಡ್ತಿರೋದು ಸದ್ಯ ವಿಷಾದನೀಯ ಸಂಗತಿ ಆಗ್ತಾ ಇದೆ.